ನಮಸ್ಕಾರ ವೀಕ್ಷಕರೇ. ಸಂಗೀತ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹಾಸುಹೊಕ್ಕಾಗಿದೆ. ಅದು ನಮಗೆ ಅರಿವಿಲ್ಲದ ಹಾಗೆ ನಮ್ಮೊಳಗೆ ಹುದುಗಿ ಕುಳಿತುಕೊಂಡಿರುತ್ತೆ. ಯಾರೋ ಆಲಾಪ ಮಾಡ್ತಾ ಇದ್ರೆ, ಭಾವಗೀತೆ, ಭಕ್ತಿಗೀತೆ, ಗಜಲ್ ಇಂಥದ್ದನ್ನ ಹೇಳ್ತಾ ಇದ್ರೆ ನಮ್ಮೊಳಗಿನ ಸಂಗೀತದ ಸುಪ್ತ ಪ್ರಜ್ಞೆ ಜಾಗೃತ ಆಗಿ ಅದರ ಜೊತೆ ತಾದಾತ್ಮ್ಯತೆಯನ್ನ ಕಂಡುಕೊಳ್ಳುತ್ತೆ. ಅದಕ್ಕೇನೆ ನಮಗೆ ಸಂಗೀತ ಖುಷಿ ಕೊಡೋದು. ಅಂಥ ಸಂಗೀತದ ಪರಂಪರೆಯನ್ನ ಉಳಿಸಿ ಬೆಳೆಸೋದ್ರಲ್ಲಿ ನಮ್ಮ ಆಕಾಶವಾಣಿಯ ಕೊಡುಗೆ ಅಪಾರ. ಇವತ್ತು ರೇಡಿಯೋ ಕೇಳುವವರ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಯಾವುದೇ ವಿಜುವಲ್ಸ್ ಇಲ್ಲದೆ ಸಂಗೀತ ಕೇಳೋದ್ರಿಂದ ಸಂಗೀತದ ಜ್ಞಾನ, ಏಕಾಗ್ರತೆ ಹೆಚ್ಚಾಗೋದು ಖಾತ್ರಿ ಅನ್ನೋದಕ್ಕೆ ಅನೇಕ ಕಲಾವಿದರು ಸಾಕ್ಷಿಯಾಗಿದ್ದಾರೆ. ರೇಡಿಯೋದ ಗತವೈಭವದ ಕಾಲದ ಒಬ್ಬ ಕಲಾವಿದೆ ಈಗ ನಮ್ಮ ಜೊತೆ ಇದ್ದಾರೆ. ಕೆಲವರಿಗೆ ಅವರ ಪರಿಚಯ ಇರಬಹುದು, ಇನ್ನು ಹಲವರಿಗೆ ಇವರ ಪರಿಚಯ ಇರಲಿಕ್ಕಿಲ್ಲ. ಬನ್ನಿ ಪರಿಚಯ ಮಾಡ್ಕೊಳ್ಳೋಣ. ಆಕಾಶವಾಣಿ ಬಿ ಹೈಗ್ರೇಡ್ ಕಲಾವಿದೆ ಶ್ರೀಮತಿ ಜಯಲಕ್ಷ್ಮಿ ಶಾಸ್ತ್ರಿ ಅವರನ್ನ. ನಮಸ್ಕಾರ ಜಯಲಕ್ಷ್ಮಿ ಶಾಸ್ತ್ರಿ ಅವರಿಗೆ. ನಮಸ್ಕಾರ. ನಮಸ್ಕಾರ. ಸ್ವಾಗತ ಕಾರ್ಯಕ್ರಮಕ್ಕೆ. ತಾವು ಕನಕಪುರದ ಅನಂತಾಚಾರ್ಯರು ಮತ್ತೆ ಸುಶೀಲಮ್ಮ ದಂಪತಿಗಳ 7 ಮಕ್ಕಳಲ್ಲಿ 3ನೇ ಮಗಳಾಗಿ ಜನಿಸಿದ್ರಿ. ತಾವು ಕಂಡ ಹಾಗೆ ನಿಮ್ಮ ಮನೆಯಲ್ಲಿ ಸಂಗೀತದ ವಾತಾವರಣ ಇತ್ತ? ನಮ್ಮ ತಾಯಿ ಹಾಡ್ತಿದ್ರು, ಭಜನೆಗಳನ್ನೆಲ್ಲ ಹಾಡ್ತಾ ಇದ್ರು. ಸಹಜವಾಗಿ ಅವ್ರಿಗೆ ಆ ಹಾಡುವಿಕೆ ಬಂದಿತ್ತು. ನಾವು ಅವ್ರದ್ದು ಕೇಳ್ಕೊಂಡು ನಾವು ಕೆಲವು ಹಾಡ್ತಿದ್ವಿ. ಆಮೇಲೆ ಸ್ಕೂಲ್ನಲ್ಲೂ ಜನರಲ್ ಮ್ಯೂಸಿಕ್ ಇರ್ತಿತ್ತು, ಅದ್ರಲ್ಲೂ ಕೆಲವು ಅದು ಕೇಳ್ಕೊಂಡು ಕಲ್ತ್ಕೊಂಡ್ವಿ. ಆಮೇಲೆ ಸಾಯಂಕಾಲದ ಹೊತ್ತು ನಾನು ನನ್ನ ತಂಗಿ ಎಲ್ಲ ದೇವರು ಭಜನೆ ಮಾಡ್ತಿದ್ದ ಕಲ್ತು ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದ್ರು. ಅವರು ಮನೆಯಲ್ಲಿ ಹಾಡೋದ್ನೆಲ್ಲ ಕೇಳಿ ನಾವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ವಿ. ಸಾಧಾರಣ ನಾವು ನನ್ನ ದೊಡ್ಡಕ್ಕ ಒಬ್ರು, ಅವರು ಹಾಗೆ, ಅವ್ರದಂತೂ ಧ್ವನಿ ತುಂಬಾ ಚೆನ್ನಾಗಿತ್ತು. ಬೇಂದ್ರೆ ಅವರ ಎದುರಿಗೆಲ್ಲ ಹಾಡಿ ಅವರು ಬಹಳ ಶಾಬಾಸ್ ಅನ್ಸ್ಕೊಂಡಿದ್ರು ನಮ್ಮ ಅಕ್ಕ, ದೊಡ್ಡಕ್ಕ. ಹಾಗಾಗಿ ನಮ್ಗೆ ನ್ಯಾಚುರಲಿ ಹೆರಿಡಿಟ್ರಿ ಆಗಿ ಅದು ಬಂದ್ಬಿಟ್ಟಿತ್ತು. ಹಂಗಾಗಿ ನಮ್ಗೆ ಸಂಗೀತ ಕಲಿಯೋ ಆಸೆ ಬಹಳನೇ ಇತ್ತು. ಅದು ನಡೀತು, ಪೂರೈಸ್ತು. ಆಮೇಲೆ ಸ್ಕೂಲ್ ಮದ್ವೆ ಆದ್ಮೇಲೂ ನಮ್ಮ ಯಜಮಾನ್ರೂ ಸಂಗೀತ ಕಲಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಇಲ್ಲಿ ಇದು ಕನಕಪುರದಲ್ಲಿ ಕರ್ನಾಟಕ ಮ್ಯೂಸಿಕ್ ಅಲ್ಲ, ಅಲ್ಲಿ ಹೋದ್ಮೇಲೆ ಹಿಂದೂಸ್ತಾನಿ ಮ್ಯೂಸಿಕ್ ಕಲ್ತ್ಕೊಂಡೆ. ಮೊದ್ಲು ಸುಮಿತ್ರಾ ಅರ್ಚಕ್ ಅಂತ ಅವ್ರು ಹೇಳ್ಕೊಡ್ತಾ ಇದ್ರು. ಅವ್ರದ್ದು ಆಗ್ರಗರಾನೆ ಆಗಿತ್ತು. ವಿಪರೀತ ತಾಳ ಮಹತ್ವ ಅಲ್ಲ ಆಗ್ರಗರನಲ್ಲಿ, ಆದ್ರೂ ಅದು ಕಲ್ತ್ಕೊಂಡಿದ್ದೆ. ಜೂನಿಯರ್ ಎಕ್ಸಾಮ್ ಮಾಡಿದ್ದೆ. ಆಮೇಲೆ ನಮ್ಗೆ ಭೀಮಸೇನ ಭಾವಿಕಟ್ಟಿ ಅಂತ ಅವರೊಬ್ರು ಬರ್ತಿದ್ರು. ಅವರು ನಮ್ಮ ಶಿರ್ಸಿಯ ಭೈರಬ ಹೈಸ್ಕೂಲ್ ನಲ್ಲಿ ಸಂಗೀತ ಟೀಚರ್ ಆಗಿದ್ದಿದ್ರು. ಅವ್ರು ನಮ್ಮ ಮನೆಗೆ ಬಂದು ಹೇಳ್ಕೊಡ್ತಾ ಇದ್ರು. ಆವಾಗ ಸೀನಿಯರ್ ನಾನು ಸ್ವಲ್ಪ ಇದು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ಅವ್ರ ಹತ್ರ ಆಮೇಲೆ ಎಕ್ಸಾಮ್ ಮಾಡಿದೆ. ಆಮೇಲೆ ನನ್ಗೆ ಆಯ್ತು 30 ವರ್ಷ ಆದ್ಮೇಲೆ ಮಕ್ಕಳನ್ನೆಲ್ಲ ಇದಾದ್ಮೇಲೆ ಆಮೇಲೆ ಇದು ಗುಲ್ಬರ್ಗಕ್ಕೆ ಹೋಗಿ ನಮ್ಮ ಸಿದ್ದರಾಮ್ ಜಂಬಲ್ದಿನಿ ಅವ್ರ ಹತ್ರ ಕಲ್ತ್ಕೊಂಡೆ. ಅವ್ರು ಅಲ್ಲಿದ್ರು, ಅಲ್ಲಿ ಅವ್ರ ಹತ್ರ ಕಲ್ತ್ಕೊಂಡೆ. ಹಾಗೆ ನಾನು ಪ್ರೊಫೆಷನ್ಸ್ ಮಾಡ್ಕೊಂಡೆ. ಸಿದ್ದರಾಮ್ ಜಂಬಲ್ದಿನಿ ಅವರದ್ದು ಯಾವ ಘರಾನ ಆಗಿತ್ತು? ಅವ್ರದ್ದು ಆಕ್ಚುಲಿ ಅವರು ಇವ್ರ ಹತ್ರ ಪಂಚಾಕ್ಷರಿ ಗವಾಯಿಗಳ ಹತ್ರ ಕಲ್ತಿದ್ದು ಸ್ಟಾರ್ಟಿಂಗ್ ನಲ್ಲಿ. ಅದು ಅವ್ರದ್ದು ಗ್ವಾಲಿಯರ್ ಘರಾನ ಆಗಿತ್ತು. ಆಮೇಲೆ ಮಲ್ಲಿಕಾರ್ಜುನ್ ಮನ್ಸೂರ್ ಹತ್ರ ಕಲ್ತರವ್ರು. ಅವ್ರದ್ದಂತೂ ಇದಲ್ವ ಜೈಪುರ್ ಘರಾನ. ಆದ್ರೆ ಇವರು ಏನು ಲಯ, ಆಮೇಲೆ ಇದು ಗ್ವಾಲಿಯರ್ ಘರಾನಿಯ ಗಮಕ ಅವನ್ನೆಲ್ಲ ಸೇರಿಸಿ ಆಲಾಪ್ ತಾನ್ಗಳನ್ನ ಬೆಳೆಸಿ ಎಲ್ಲಿ ಚೆನ್ನಾಗಿ ಕಾಣುತ್ತದೋ ಅಲ್ಲಿ ಆಭಾಸವಾಗದಂತೆ ಸಮ್ಮಿಲನ ಮಾಡಿ ಹಾಡಿ ಆ 2 ಘರಾನೆಗಳಂತ ಸೌಂದರ್ಯವನ್ನ ಹೊರತರ್ತಿದ್ರು. ಅವರದ್ದು ಅದು ತುಂಬಾ ಚೆನ್ನಾಗಿ. ಸುಮಾರು 1944ರಲ್ಲಿ ಪಂಚಾಕ್ಷರಿ ಗವಾಯಿಗಳು ಲಿಂಗೈಕ್ಯರಾದ್ರು. ಇವ್ರು ಆಮೇಲೆ ಒಂದ್ಸರಿ ಮನ್ಸೂರ್ ಅವರ ಸಂಗೀತ ಕೇಳಿದ್ರಂತೆ. ಆ ಸಂಗೀತನೇ ಕಲಿಬೇಕು ಅಂತ ತುಂಬಾ ಇಷ್ಟ ಆಗಿ 1955ರಲ್ಲಿ ಇದು ಗಂಡ ಕಟ್ಸ್ಕೊಂಡು ಅವ್ರದ್ದು ಶಿಷ್ಯರಾದ್ರು. ಗುರು ಪರಂಪರೆ ಬಗ್ಗೆ ಹೇಳೋದು ಬಹಳ ಮುಖ್ಯ. ಯಾಕಂದ್ರೆ ನಾವು ಕಲ್ತ ಗುರು ಶಿಷ್ಯರ ಪರಂಪರೆ. ಹೌದೌದು. ಮನ್ಸೂರ್ ಅವರ ಜಂಬಲ್ದಿನಿ ಅವರ ಗುರು ಶಿಷ್ಯರ ಪರಂಪರೆ 1960ರಲ್ಲಿ ಅವ್ಯಾಹತವಾಗಿ ನಡೆಯಿತು. ಹಲವು ರಾಷ್ಟ್ರೀಯ ಕಾರ್ಯಕ್ರಮಗಳು. ಇಬ್ಬರ ಧ್ವನಿ ಎಷ್ಟು ಸಾಮ್ಯತೆ ಇತ್ತು ಅಂತಂದ್ರೆ ಹಾಡ್ತಿರೋರು ಮನ್ಸೂರು ಜಂಬಲ್ದಿನಿಯವರು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ 15-20 ನಿಮಿಷ ನಂತರ ನಾವು ಸ್ವಲ್ಪ ತಿಳ್ಕೊಳಕ್ ಆಗ್ತಿತ್ತು. ಒಂದೇ ತರ ಅನಿಸ್ತಿತ್ತು ಅವರದ್ದು ಇಬ್ಬರದ್ದು ಹಾಡಿದಾಗ. ಹೌದು ಹೌದು, ನಿಜವಾಗ್ಲು ಅನಿಸ್ತಿತ್ತು. ಹೌದು. ಕ್ಲಾಸಿಕಲ್ ಮ್ಯೂಸಿಕ್ ಚೆನ್ನಾಗಿ. ಆಮೇಲೆ ವಚನ ಮಾತ್ರ ಇವರು
ತುಂಬಾ ಇಂಪ್ರೂವ್ ಮಾಡಿದ್ರು. ಎಷ್ಟೋ ಸರಿ ಮನ್ಸೂರೇ ಹೇಳ್ತಿದ್ರು, ಅಪ್ಪ ನನ್ನನ್ನೇ ಮೀರಿಸ್ಬಿಟ್ಟಿದಾನಪ್ಪ ನಮ್ಮ ಇವನು ಸಿದ್ದಣ್ಣ ಅಂತ ಕರಿತಿದ್ರು ಅವ್ರಿಗೆ. ಇವ್ರ ಹೆಸರು ಸಿದ್ದರಾಮ್ ಜಂಬಲ್ದಿ ಮೇಲೆ ಸಿದ್ದಣ್ಣ ಅಂತಾನೆ ಕರಿತಿದ್ರು. ಎಷ್ಟೋ ಸರಿ ಹೇಳ್ತಿದ್ರು ಅವರು, ಏನಪ್ಪ ಆ, ಎಷ್ಟು ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತಂದ್ರೆ ಸಾಹಿತ್ಯಕ್ಕೆ ಕುಂದು ಬರೋದಿಲ್ಲ, ಅರ್ಧ ಅರ್ಥ ಕೆಡೋದಿಲ್ಲ, ಹಾಗೆ ಸರಳ ಸುಶ್ರಾವ ಹಾಡೋದ್ರಲ್ಲಿ ನನಗಿಂತ ಮುಂದೆ ಸಾಗಿದ್ದಾನೆ ಅಂತ ಮನ್ಸೂರ್ ಅವರೇ ಹೇಳ್ತಿದ್ರು ಎಷ್ಟೋ ಸರಿ. ಅವರು ಅಕ್ಕ ಕೇಳುವ ನಾನೊಂದ ಇದು ಕನಸ ಕಂಡೆ. ಕನಸ ಕಂಡೆ, ಹೌದು ಸಾರಿ, ಹಾ, ಹೌದು ಸಾರಿ, ನನಗೆ 80 ವರ್ಷ ಅದಕ್ಕೆ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಪರವಾಗಿಲ್ಲ. ಈಗ ಕ್ಷಮಿಸಿ. ಈಗ ಗುರುಗಳ ನೆನಪಿನಲ್ಲಿ, ಹಾಗಾದ್ರೆ ಗುರುಗಳ ನೆನಪಿನಲ್ಲಿ ಒಂದು ವಚನದಿಂದನೇ ಕಾರ್ಯಕ್ರಮ ಶುರು ಮಾಡೋಣ. ಹಾಡ್ತೀರಾ? ಹಾ, ಪ್ರಾರಂಭಿಸೋಣ. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ. ಆರಂಭ ಮಾಡುವೆ ಗುರು ಪೂಜೆಗೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಸೇವೆಯ ಮಾಡುವೆ ನಯ್ಯ ಜಂಗಮದ ಸೋಹಕ್ಕೆಂದು, ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆ ಅಯ್ಯ ಜಂಗಮದ ಸೋಹಕ್ಕೆಂದು, ಆರಂಭ ಮಾಡುವೆ. ನಾನವ ಕರ್ಮಗಳ ಮಾಡಿದರೆಯೋ ನಾನವ ಕರ್ಮಗಳ ಮಾಡಿದರೆಯೋ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನಾನವ ಕರ್ಮಗಳ ಮಾಡಿದರೆಯೋ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆಯ ಮಾಡೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆಯ ಮಾಡೆನು. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆಯ ಮಾಡೆನು. ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ. ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ. ನಾನವ ಕರ್ಮಗಳ ಮಾಡಿದರೆಯೋ, ಆ ಗಪದ ಪಗರೆ ಸರಿಗರಿ ಪಾಯ ಪಗರೆ ಸರಿಗರಿ ಸರಸ. ನಾನವ ಕರ್ಮಗಳ ಮಾಡಿದರೆಯೋ, ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬ
ಕ್ರಿಯೆಯ ಮಾಡೇನು ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮ ಆಣೆ ಕೂಡಲ ಸಂಗಮ ದೇವ ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು. ಈ ತರದ ಒಂದು ತೇಲುವಂತ ಸಂಗೀತದ ಸೃಷ್ಟಿ ಇದೆಯಲ್ಲ, ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ. ಆ, ಈಗ ನನಗನ್ಸೋದು ಗುರು ಶಿಷ್ಯ ಪರಂಪರೆಯಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗೋದು ಕಷ್ಟ ಇತ್ತು, ಇವತ್ತು ಕಷ್ಟ ಇದೆ. ಆದ್ರೆ ಅಂತ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ಮುಂದೆ? ನೀವು ಎಷ್ಟು ವರ್ಷ ಕಲ್ತ್ರಿ ಜಂಬಲ್ದಿನ್ನಿ ಅವ್ರ ಹತ್ರ? 15 ವರ್ಷ ಅಂತಂದ್ರಲ್ವಾ? 14-15 ವರ್ಷ ಕಲ್ತಿದ್ದೀನಿ. ಆದ್ರೆ ನನಗೆ ಅವ್ರ ಜೊತೆಲಿ ಹೋಗಿ ಹಾಡೋ ಅಭ್ಯಾಸ ಇದೆಯಲ್ಲ, ಗುರು ಶಿಷ್ಯರು ವೇದಿಕೆ ಮೇಲೆ, ನನಗೆ ಆ ಚಾನ್ಸ್ ಸಿಕ್ಲಿಲ್ಲ. ಹಂಗಾಕೊಂಡು ನಾನು ಸ್ವಲ್ಪ ಹಿಂದೆ ಬಿದ್ದಂಗೆ ಆಯ್ತು. ಮುಂದೆ ಬರಕ್ ಆಗ್ಲಿಲ್ಲ ನನಗೆ. ರೇಡಿಯೋಲೆಲ್ಲ ಹಾಡ್ತಿದ್ದೆ ಅಷ್ಟೇನೆ, ಅಲ್ಲಿ ಇಲ್ಲಿ ಎಲ್ಲ ಕನ್ಸರ್ಟ್ ಮಾಡ್ತಿದ್ದೆ ನಾನು. ಆದ್ರೆ ಅವ್ರ ಜೊತೆಗೆ ಹೋಗಿ ಹಾಡೋ ಇದು ಸಂಭವ ಬರ್ಲಿಲ್ಲ ನನಗೆ. ಯಾಕೆಂದ್ರೆ ನಾನು ಟೀಚರ್ ಆಗಿದ್ದೆ, ಸ್ಕೂಲ್ ಡ್ಯೂಟಿ ಇರ್ತಿತ್ತು. ಅಲ್ಲೆಲ್ಲ ಹೋದ್ರೆ ತುಂಬಾ ದೂರ ದೂರ ಎಲ್ಲ ಹೋಗ್ತಾರಲ್ವಾ, ಅಲ್ಲೆಲ್ಲ 4-5 ದಿವಸ ಎಲ್ಲ ಇರ್ಬೇಕಾಗತ್ತೆ. ನಮ್ಗೆ ಅಷ್ಟೆಲ್ಲ ಲೀವ್ ಸಿಗ್ತಿರ್ಲಿಲ್ಲ. ಹಿಂಗ ಹಾಕೊಂಡು ಅದರಿಂದ ಮಾಡಕ್ ಆಗ್ಲಿಲ್ಲ, ನಮ್ಗೆ ಮುಂದೆ ಬರಕ್ ಆಗ್ಲಿಲ್ಲ. ಹೌದು ಹೌದು, ನೀವು ಸುಮಾರು 3 ಡಿಕೇಡ್ಸ್ ಗಿಂತ ಜಾಸ್ತಿ ನೀವು ಟೀಚರ್ ಆಗಿ ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ಕಡೆ ಸರ್ವಿಸ್ ಮಾಡಿದ್ದೀರಿ. ಸೊ ಒಂದ್ ಕಡೆ ನೀವು ಸಂಗೀತ ಹಾಡುವಂತ ಒಂದಿದು, ಆಮೇಲೆ ವರ್ಕ್, ಆಮೇಲೆ ಸಂಸಾರ ತೂಗಿಸ್ಕೊಂಡು ಹೋಗೋದು, ಇದನ್ನೆಲ್ಲ ಯಾವ ತರ ನಿಭಾಯಿಸ್ತಿದ್ರಿ? ಏನೋ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ಕೊಂಡು ಸಂಗೀತನ ಮಾಡ್ಕೋತಿದ್ದೆ, ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಒಂದು ಅರ್ಧ ಗಂಟೆ. ಆಮೇಲೆ ಅಡುಗೆ ಮನೆಗೆ ಹೋಗಿ ನಮ್ಮ ಇರುತ್ತಲ್ಲ ನಮ್ದು ಯೂಸಲ್, ಆ ಕೆಲಸನ ಮಾಡ್ಕೊಂಡು 8 ಗಂಟೆಗೆ ರೆಡಿ ಆಗಿ ಓಡ್ಬೇಕು ಸ್ಕೂಲ್ಗೆ. ಅದು ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಅಲ್ಲಿ 20 ಕಿಲೋಮೀಟರ್ ಲಿಂಗಸ್ಗೂರ್ ಅಂತಿದೆ, ಅಲ್ಲಿ ನಮ್ಮ ಯಜಮಾನ್ರು ಇಲ್ಲಿ ಹಟ್ಟಿಲೇ ಇದ್ದಿದ್ದಕ್ಕೋಸ್ಕರ ನಾನು ಅಲ್ಲೇ ಪೋಸ್ಟಿಂಗ್ ಮಾಡಿಸ್ಕೊಂಡೆ. ಹಾಗಾಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗ್ತಿತ್ತು. ಹಂಗಾಗಿ ಅಲ್ಲಿ ಮುಗಿಸಿ ಸಾಯಂಕಾಲ ವಾಪಸ್ ಬರೋದು, ಡ್ಯೂಟಿ ಮುಗಿಸ್ ಬರೋದು. ಬಂದ್ಮೇಲೆ ಸಾಯಂಕಾಲ ಒಂದು 6-6:30ಗೆ ಮತ್ತೆ ಕೂತು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾಕೆಂದ್ರೆ ಅದ್ರಲ್ಲೂ ಸ್ಪೆಷಲಿ ನಮ್ಗೆ ಇದಿರುತ್ತೆ, ಯಾವ್ದು ದರ್ಬಾರಿ ಕನ್ನಡ, ಅದು ತುಂಬಾ ಕೆಳಗನ್ನ ಇದ್ರಲ್ಲೇ ಹಾಡ್ಬೇಕಾಗತ್ತೆ. ಹೌದು, ನಂಗೆ ಅಷ್ಟು ಹೋಗ್ತಿರ್ಲಿಲ್ಲ. ಹಂಗಾಕೊಂಡು ರಾತ್ರಿ ಅದೇ ರಾಗನೆ ಸುಮಾರು 8-10 ತಿಂಗಳು ಮಾಡಿದೀನಿ. ಆಮೇಲೆ ಕೆಳಗೆ ಯಾಕೆ ಶುರುವಾಯ್ತು, ಧ್ವನಿ ಕೆಳಗೆ ತುಂಬಾ ಕೆಳಗೆ ಪಂಚಮದವರೆಗೆ ಹೋಗ್ಬೇಕಾಯ್ತು, ಪಂಚಮ ಮಧ್ಯವದವರೆಗೆ. ಹಂಗಾಕೊಂಡು ರಾತ್ರಿ ತುಂಬಾ ಹೊತ್ತು ಅದನ್ನ ಹಾಡಿ ಅಂತ ತಗೊಂಡಿದ್ದೆ, ಅಂತ ಅದ್ರಲ್ಲಿ ಸಕ್ಸಸ್ ಆಯ್ತು. ಆಮೇಲೆ ಹಾಗಾಕೊಂಡು ಸಾಯಂಕಾಲ ಹಾಡ್ತಿದ್ದೆ, ಸಾಯಂಕಾಲ ಹಾಡಿ ಮತ್ತೆ ರಾತ್ರಿ ಕೆಲಸ, ಇದ್ರಲ್ಲೇ ಜೀವನ ಆಯ್ತು ನಂದು, ನಡೀತದ. ಅದೇನೆ. ಆಮೇಲೆ ಅಲ್ಲಿ ಹಟ್ಟಿಗೋಳ್ ಮೆನ್ಸನಲ್ಲೂ ರಾಘವೇಂದ್ರ ಸ್ವಾಮಿ ಗುಡಿಗಳಲ್ಲಿ, ಆಮೇಲೆ ಇದು ನಮ್ಮ ಹನುಮಾನ್ ಗುಡಿಲಿ ಎಲ್ಲ, ಅಲ್ಲಿ ಎಲ್ಲ ಸ್ವಲ್ಪ ಕನ್ಸರ್ಟ್ ಮಾಡ್ತಾ ಇದ್ದೆ, ಅದು ಆಯ್ತು. ಆಮೇಲೆ ರಾಯಚೂರಿನಲ್ಲೂ ನಮ್ಮ ಚಂದ್ರಶೇಖರ್ ವಸ್ತ್ರದಂತ ಅವರು ಸಾಹಿತಿನೂ ಹೌದು, ಅಲ್ಲಿ ಇಟ್ಟಿದ್ರು, ಅಲ್ಲೂ ಹಾಡ್ತಾ ಇದ್ದೆ. ಅಲ್ಲೆಲ್ಲ ಹಾಗಾಗಿ ನಡೀತಾ ಇತ್ತು ಹಿಂಗೆ ನಂದು ಇದು. ಆಮೇಲೆ ಇನ್ನೊಬ್ರು ಶಾಂತರಸರು ಅಂತ ಇದ್ರಲ್ಲ ಸಾಹಿತಿಗಳು, ಇದ್ರಲ್ಲಿ ರಾಯಚೂರಿನಲ್ಲಿ ಇದ್ರು ಅವರು. ಒಂದು ಅಲ್ಲಿ ಹಳ್ಳಿಲಿ ಇದ್ರು ಅವರು, ಅಲ್ಲಿ ಹಳ್ಳಿಲೂ ಮಾಡಿಸ್ತಾ ಇದ್ರು. ಯಾವಾಗ ಹೋಗೆಲ್ಲ ಮಾಡಿ ಬರ್ತಾ ಇದ್ವಿ. ಹಾಗಾಗಿ ಟಚ್ ಇತ್ತು, ಒಟ್ಟು ಮಾಡ್ಕೊಂತ ಇದ್ದಿದ್ದೆ. ಆಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ನಾನು. ಅಲ್ಲಿ ದೇವನಹಳ್ಳಿಲಿ ಇದಾಯ್ತು, ನನಗೆ ಪೋಸ್ಟಿಂಗ್ ಸಿಕ್ತು. ಅಲ್ಲಿನೂ ಅದು ಮಾಡಿದ್ದೆ, ದೇವನಹಳ್ಳಿನೂ ಮಾಡಿದ್ದೆ. ಆಮೇಲೆ ಬೆಂಗಳೂರಿನಲ್ಲಿ ಇಲ್ಲಿ ನಮ್ಮ ಯಲಹಂಕದ ರಾಯರಗುಡ್ಡಲ್ಲೂ ಒಂದು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಮತ್ತೆ ಇದಂತೂ BI ಕನ್ನಡದ ಇದು ಮಾಡ್ಕೊಂಡಿದ್ನಲ್ಲ ರೇಡಿಯೋದಲ್ಲಿ, ಹಂಗಾಕೊಂಡು ಅಲ್ಲಿ ಒಂದು ಹಾಡ್ತಾ ಇದ್ದೆ, ಅಲ್ಲಿ ಹೋಗ್ಬೇಕು. ನೀವು ಹಾಡಿರೋದನ್ನ ನಾನು ಸಾಕಷ್ಟು ಭಾವಗೀತೆ ವಚನ ಎಲ್ಲ ಕೇಳಿದೀನಿ ಅವಾಗ, ಆ ಕಾಲದಲ್ಲಿ. ಸೊ ಈಗ ಒಂದು ಅದ್ರ ನೆನಪಿಗಾಗಿ ಒಂದು ಹಾಡು ಹೇಳ್ತೀರಾ? ಓಕೆ. ನಮ್ಮ ಗುರುಗಳು ಯಾವುದು ವಚನ ಇರ್ಲಿ ಅಥವಾ ದಾಸರ ಪದ ಇರ್ಲಿ ಅಥವಾ ಯಾವ ಹರಿಹರನ್ ರಗ್ಲೆ ಇರ್ಲಿ, ಅದು ಪ್ರತಿಯೊಂದನ್ನು ಒಂದು ಅರ್ಥ ಮಾಡ್ಕೊಂಡು ಆ ರಾಗನ ಕೂಡಿಸ್ಬಿಟ್ಟು ಅದಕ್ಕೆ ಆ ಶಬ್ದಗಳು ಒಂದು ಚೂರು ಹಾಳಾಗಬಾರ್ದು, ಅದರದ್ದ ಆ ರಸ ಹೊರಗೆ ಬರಬೇಕು, ಆ ಭಾವನೆ ಹೊರಗೆ ಬರಬೇಕು ಅಂತಾನೆ ಹಾಡ್ತಿದ್ರು.
ಅದ್ರ ಒಳಗೆ ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ರು ಅವರು. ಅವ್ರನ್ನ ಮೀರ್ಸೋಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ಇದೊಂದು ನೋಡಿ, ವಾದಿರಾಜರ ಕೃತಿ ಒಂದಿದೆ, ಅದೊಂದು ಹಾಡು ಸರಿ ತೋರಿಸ್ತೇನೆ. ಸರಿ 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 ವಂಡರ್ಫುಲ್. ಈಗಲೋ ಇನ್ನಾವಾಗಲೋ, ಈಗಲೋ ಇನ್ನಾವಾಗಲೋ, ಈತನು ಹೋಗದಿರದೋ ಭೋಗದಾಸೆ ಬಿಡಿಸಯ್ಯ ನಾಗಶಯನ ನಳಿನ ನಯನ. ಈಗಲೋ ಇನ್ನಾವಾಗಲೋ, ಈಗಲೋ ಇನ್ನಾವಾಗಲೋ, ಇನ್ನಾವಾಗಲೋ, ಈತನು ಹೋಗದಿರದೋ ಭೋಗದಾಸೆ ಬಿಡಿಸಯ್ಯ ನಾಗಶಯನ ನಳಿನ ನಯನ. ಈಗಲೋ ಇನ್ನಾವಾಗಲೋ. 84 ಲಕ್ಷ ಯೋನಿಯೊಳಗೆ ಜನಿಸಿ ಬಂದೆ, 84 ಲಕ್ಷ ಯೋನಿಯೊಳಗೆ ಜನಿಸಿ ಬಂದೆ ಎಂಬೋ ಚಿಂತೆ ಬಿಡಿಸಯ್ಯ ಅಂದು ಮಾಡಿದ ಅಘದಿಂದ. 84 ಲಕ್ಷ ಯೋನಿಯೊಳಗೆ ಜನಿಸಿ ಬಂದೆ ಎಂಬೋ ಚಿಂತೆ ಬಿಡಿಸಯ್ಯ ಅಂದು ಮಾಡಿದ ಅಘದಿಂದ. ಕುಂಬಿಪಾಕ ಮೊದಲಾದ ಕುಸಿತ ನರಕದಿ ಬಿದ್ದು ಉಂಬೋ ಚಿಂತೆ ಬಿಡಿಸಯ್ಯ ಮುದದೆ ಶಯನ ಪುಣ್ಯ ಕಥನ. ಈಗಲೋ ಇನ್ನಾವಾಗಲೋ. ದೇಶ ದೇಶಗಳಿಗೆ ಧನದಾಸೆಗಾಗಿ ಪೋಗೆ ಕಂಡವರ ಬಳಿಯಾಚಿಸಿ ಬೇಸರಿದೆ. ಘಾಸಿಯಾದೆ ನಯೋ ನಾನು ಶ್ರೀನಿವಾಸ, ಶ್ರೀನಿವಾಸ, ಶ್ರೀನಿವಾಸ. ಘಾಸಿಯಾದೆ ನಯೋ ನಾನು ಶ್ರೀನಿವಾಸ, ನಿಮ್ಮ ಮರೆತು ಬೋಸ ಹೋದೆ ನಯ್ಯೋ ಅಕಟ. ಈಗಲೋ ಇನ್ನಾವಾಗಲೋ, ಈಗಲೋ ಇನ್ನಾವಾಗಲೋ. ವೃದ್ಧನಾದೆನು ಪಲ್ಗಳೆಲ್ಲ ಬಿದ್ದು, ವೃದ್ಧನಾದೆನು ಪಲ್ಗಳೆಲ್ಲ ಬಿದ್ದು ಕಣ್ಣುಗಳು ಕಾಣದಾದವು. ಎದ್ದು ನಿಲ್ಲಲಾರೆ ಅಯ್ಯೋ ದೇವಾ ದೇವಾ, ನಿಲ್ಲಲಾರೆನಯ್ಯೋ ಎದ್ದು ನಿಲ್ಲಲಾರೆ, ಎದ್ದು ನಿಲ್ಲಲಾರೆನಯ್ಯೋ. ಶ್ರೀನಿವಾಸ ನಿಮ್ಮ ಮರೆತು ಎದ್ದು ನಿಲ್ಲಲಾರೆ
ಮೋಸ ಹೋದೆನಯ್ಯೋ ಅಕಟ ಈಗಲೋ ಇನ್ನಾಗಲೋ ಈಗಲೋ ಇನ್ನಾವಾಗಲೋ ಈಗಲೋ ಇನ್ನಾವಾಗಲೋ ಈತನು ಪೋಗದಿರದೋ ಭೋಗದಾಸೆ ಬಿಡಿಸಯ್ಯ ನಾಗಶಯನ ನಳಿನ ನಯನ ನಾಗಶಯನ ನಳಿನ ನಯನ ಈಗಲೋ ಇನ್ನಾವಾಗಲೋ ಈಗಲೋ ಇನ್ನಾವಾಗಲೋ ನಮ್ಮ ಸಂದರ್ಶನ ಮುಂದುವರಿಸ್ತಾ, ಈಗ ನೀವು ಹಾಡುವಾಗ ನಿಮ್ಮ ಜೊತೆ ಕೆಲವರು ಸಹ ಕಲಾವಿದರು ನಿಮ್ ಜೊತೆ ಬಂದಿರ್ಬೋದು, ಅಥವಾ ನಿಮ್ ಜೊತೆ ಕಲ್ತಂತ ಕಲಾವಿದರು, ಗುರುಬಂಧು ಅಂತ ಹೇಳ್ತೀವಲ್ಲ, ಅಂಥವ್ರು ಯಾರಾದ್ರೂ ಈಗ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಇದಾರ, ಈಗ ಅವರು ಹಾಡ್ತಾ ಇದಾರ, ಅಂತವ್ರದ್ದು ಏನಾದ್ರು ನೆನಪಿದ್ಯಾ? ಗುರು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋರು? ನಾನು ಬಹಳ ಜನ ಕೇಳ್ಕೊಡಕ್ ಆಗ್ಲಿಲ್ಲ. ನಮ್ಮ ಗೋಲ್ಡ್ ಮೈನ್ಸ್ ಹಟ್ಟಿಲೇನೆ ಒಬ್ಬ ಕಟ್ಟಿ ಅಂತ ಇದ್ದಿದ್ರು, ಅಲ್ಲೂ ಒಬ್ರು ಇದು ಗೀತಾ ಕಟ್ಟಿ ಅಂತ, ಅವ್ರಿಗೊಂದು ಹೇಳ್ಕೊಟ್ಟಿದ್ದೆ. ಆಮೇಲೆ ಈಗ ಇಲ್ಲಿ ನಮ್ಮ ಗುರುಗಳದ್ದು ಶಿಷ್ಯರಾದಂತ ಇವರು ನೀವು ಕೇಳಿರ್ಬೋದು ಅವ್ರ ಹೆಸರನ್ನ, ಯಾರು ಅಂದ್ರೆ ನರಸಿಂಹದ ಒಡವಟ್ಟಿ ಅಂತ. ಅವರು ಅಂತಾರಾಷ್ಟ್ರೀಯ ಪ್ರಸಿದ್ಧ ಕ್ಲಾರಿನೆಟ್ ವಾದಕ ರಾಯಚೂರಿನಲ್ಲಿ ಇದ್ದಾರೆ. ಅವರು ವರ್ಲ್ಡ್ ಮ್ಯೂಸಿಕ್ ಕಾನ್ಫರೆನ್ಸ್ ನಲ್ಲಿ 1998ರಲ್ಲಿ ಕ್ಲಾರಿನೆಟ್ ನ ಇದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬಾರಿಸಿ ಪ್ರಸಿದ್ಧರಾಗಿದ್ದಾರೆ. ಆಮೇಲೆ ಗುರುಗಳದ್ದು ಒಂದು ಸಂಗೀತದ ಕ್ಯಾಸೆಟ್ ಹೊರತಂದಿದ್ದಾರೆ. ಆಮೇಲೆ ಅವರು ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಸದ್ಯದಲ್ಲಿ. ಹಿಂದೆಲ್ಲ ತುಂಬಾ ವರ್ಷ ಆಯ್ತಲ್ಲ, ನಾ ಕಲಿಯಕ್ ಹೋಗಿದ್ದೇನೆ 1974ರಲ್ಲಿ. ಅದಕ್ಕೆ ಮೊದಲನೇ 1944ರಲ್ಲೇ ಅವ್ರಿಗೆ ಮೀರಾ ಗೋಳಿಕೆರೆ, ಆಮೇಲೆ ಸೀತಾ ಮುಲ್ಕಿ ಅಂತ ಇವರೆಲ್ಲ ಕಲ್ತ್ಬಿಟ್ಟು 1944ರಲ್ಲೇನೆ HMV ಕಂಪ್ನಿಯಲ್ಲಿ ಹಾಡಿ ರೆಕಾರ್ಡ್ ಹೊರ ಬಂದಿತ್ತಂತೆ. ಅವ್ರು ಆ ಕಾಲದವ್ರು, ಅಷ್ಟು ಹಿಂದಿನವರು. ಆಮೇಲೆ ಶಾಂತಾ ಚೆಲ್ಲ ಅಂತ ಅವರು ಒಬ್ರು 52ರಲ್ಲಿ 55ಕ್ಕೆ ಅವರು ಹಾಡಿದ್ದಾರೆ. ಆಮೇಲೆ ಚಂದ್ರಶೇಖರ್ ಬಳ್ಳಾರಿ ಅಂತ ಅವರೊಬ್ರು ಯಾವ್ದೋ ರೈಲ್ವೆ ಇದ್ರಲ್ಲಿ ಇದ್ರಂತವ್ರು ಡಿಪಾರ್ಟ್ಮೆಂಟ್ ನಲ್ಲಿ. ಆಮೇಲೆ ಚಂದ್ರಶೇಖರ್ ಪುರಾಣಿಕ್ ಮಠ, ಅವ್ರನ್ನ ನೀವು ಕೇಳಿರ್ಬೋದು, ಈಗ ಧಾರವಾಡದಲ್ಲಿ ಇದ್ದಾರೆ. ಅವರು 2 ವರ್ಷ ನಮ್ ಗುರುಗಳು ಕಲ್ತಿದ್ರು. ಹೌದೌದು, ಅವರು ತುಂಬಾ ಜನಕ್ಕೂ ಹೇಳ್ಕೊಟ್ಟಿದಾರಲ್ಲ, ಸಂಗೀತ ಕಟ್ಟಿಗೆ, ಆಮೇಲೆ ಪರಮೇಶ್ವರ ಹೆಗಡೆ, ಶ್ರೀಪಾದ್ ಹೆಗಡೆ ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಹೌದೌದು. ಸೋಮೇಶ್ವರ್ ಹಿರೇಮಠ ಅಂತ ನಾಟ್ಯ ಸಂಘ ಸ್ಥಾಪಿಸಿದ್ರು. ಮತ್ತೆ ಬರೀ ಸಂಗೀತ ಹಾಡೋದಲ್ಲ, ನಾಟ್ಯ ಸಂಘ ಸಹ ಕರ್ತಿದ್ರು. ಸುಮಾರು ನಾಟಕ ಇಟನೆಲ್ಲ ಮಾಡಿಸ್ತಾ ಇದ್ರು. ಅವರು ಒಳ್ಳೆ ಫೇಮಸ್ ಆಗಿದ್ದಾರೆ. ಅದೇ ಈ ಸಾಧಾರಣ ಇವರು ಆ ಕಾಲದೆಲ್ಲ ಭಯಂಕರ ಮಾಡಿದವ್ರು, ಆ ಕಾಲಕ್ಕೆ ಹಾಗಾಗಿ ನಡೆದಿದ್ದರು. ಬಹಳ ಬೇಗ ಸತ್ರ ಅವರು, ಸ್ವಲ್ಪ ಕ್ಯಾನ್ಸರ್ ಪಾಪ. ಇಲ್ದೆ ಹೋದ್ರೆ ಇನ್ನು ಈಗೂ ಮುಂದೆ ಬರ್ಬೋದಿತ್ತು, ಬೇಕಾದಷ್ಟು ಅವ್ರದ್ದೆಲ್ಲ ಮಾಡಿಸ್ಬೋದಿತ್ತು. ನಾವು ಬೇರೆ ದೂರ ಇದ್ದಿದ್ದಕ್ಕೆ, ಅಲ್ಲಿ ಹಟ್ಟಿ ಇಲ್ಲಿ ಇದ್ದಿದ್ದಕ್ಕೆ ನಮ್ಗೆ ಯಾವ್ದಕ್ಕೂ ಅವಕಾಶ ಆಗ್ಲಿಲ್ಲ. ಇಲ್ಲೇ ಈಗ ಆದ್ರೆ ಬೇಕಾದಂಗೆ ಅವ್ರದ್ದೆಲ್ಲ ಕ್ಯಾಸೆಟ್ ತರಿಸ್ಬೋದಿತ್ತು, ಅವ್ರಿಗೆ ತರ್ಬೋದಿತ್ತು. ಕರ್ನಾಟಕಕ್ಕೆ ಎಂತೆಂತ ಒಂದು ಒಳ್ಳೊಳ್ಳೆ ಕಲಾವಿದರು ಕೊಡುವಂತ ಒಂದು ಅವಕಾಶ ಸಿಕ್ತು. ನಾನು ಎಷ್ಟೋ ಸರಿ ಆಗ್ತಿದ್ದೆ. ಹೌದಪ್ಪ, ಹೌದು. ಈ ಬಸವಣ್ಣವ್ರದ್ದೆಲ್ಲ ಸಿನಿಮಾ ತೆಗಿತಾರಲ್ಲ, ಅದ್ರಲ್ಲಿ ಇವರದ್ದು ಸಂಗೀತ ಹಾಕೊಂಡಿದ್ರು, ವಚನಕ್ಕೆ ಹಾಕೊಂಡಿದ್ರೆ ಒಂದು ವಚನಕ್ಕಿಂತ ಒಂದು ವಚನ ಇಷ್ಟು ಚಂದ ರಾಗ ಹಾಕಿದ್ದಾರೆ, ಅದಕ್ಕೆ ದಾಟಿ ಹಾಕಿದ್ದಾರೆ. ಅಯ್ಯಪ್ಪ, ಅದ ಆಮೇಲೆ ನಿಮ್ಗೆ ಹೇಳ್ತೀನಿ ಇನ್ನೊಂದೊಂದು ಹಾಡು. ಈಗ ಒಂದು ಹಾಡನ್ನ ಕೇಳಿಸ್ಬಿಡಿ ಹಾಗಾದ್ರೆ. ಒಂದು ಸಣ್ಣದ ಹೇಳ್ತೀನಿ. ಏನಾರ ಮಾಡೋ ಮಹದಾನಿ ಶ್ರೀ ಸ್ವಾಮಿ, ನಿನ್ನಾಳು ನಾನು ಏನಾರ ಮಾಡೋ
ಮಾಡೋ ಏನಾರ ಮಾಡೋ ಮಹದಾನಿ ಶ್ರೀ ಎರೆ ಸ್ವಾಮಿ ನಿನ್ನಾಳೋ ನಾನು ಏನಾರ ಮಾಡೋ ಆಳಿನ ಅಭಿಮಾನ ಅರಸನಿಗೆ ಭಿಕ್ಷದ ಜೋಳಿಗೆ ಕೊಟ್ಟ ಅಭಿಮಾನ ಗುರುವಿಗೆ ಆಳಿನ ಅಭಿಮಾನ ಅರಸನಿಗೆ ಭಿಕ್ಷದ ಜೋಳಿಗೆ ಕೊಟ್ಟ ಅಭಿಮಾನ ಗುರುವಿಗೆ ವೀಳ್ಯದ ಅಭಿಮಾನ ಎತ್ತಿದವಂಗೆ ವೀಳ್ಯದ ಅಭಿಮಾನ ಎತ್ತಿದವಂಗೆ ಕರಿಮಣಿ ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ ಏನಾರ ಮಾಡೋ ಏನಾರ ಮಾಡೋ ಏನಾರ ಮಾಡೋ ಮಹದಾನಿ ಶ್ರೀ ಎರೆ ಸ್ವಾಮಿ ನಿನ್ನಾಳೋ ನಾನು ಏನಾರ ಮಾಡೋ ಎನ್ನಯ ಕಾಯುವುದು ನಿನ್ನಯ ಬಿರುದು ನಾನಿನ್ನೆಷ್ಟು ಹೇಳಲಿ ಅಭಿಮಾನ ತೊರೆದು ಎನ್ನಯ ಕಾಯುವುದು ನಿನ್ನಯ ಬಿರುದು ನಾನಿನ್ನೆಷ್ಟು ಹೇಳಲಿ ಅಭಿಮಾನ ತೊರೆದು ನನಗೆ ನೀ ಕೊಟ್ಟ ವರವಿಹೋದೋ ನೀ ಬೆನ್ನತ್ತೀರತೀರೆ ನಾ ಧನ್ಯನ ಹೋದೋ ಏನಾರ ಏನಾರ ಮಾಡೋ ಮಹದಾನಿ ಶ್ರೀ ಎರೆ ಸ್ವಾಮಿ ನಿನ್ನಾಳೋ ನಾನು ಏನಾರ ಮಾಡೋ ಎನ್ನಯ ಕಾಯುವುದು ನಿನ್ನಯ ಬಿರೋದು ನಾನಿನ್ನೆಷ್ಟು ಹೇಳಲಿ ಅಭಿಮಾನ ತೊರೆದು ಏನಾರ ಮಾಡೋ ಎರೆ ಸ್ವಾಮಿ ಎರೆ ಸ್ವಾಮಿ ನಿನ್ನಾಳು ನಾನು ನಿನ್ನಾಳು ನಾನು ಏನಾರ ಮಾಡೋ ಏನಾರ ಮಾಡೋ ಏನಾರ ಮಾಡೋ ನಿಮ್ಮ ಗುರುಗಳ ವಿಶೇಷತೆ ಏನಾದ್ರು ನಿಮ್ಗೆ ನೆನಪಿದ್ರೆ ಅದನ್ನ ಹಂಚ್ಕೊಳ್ಬಹುದಾ? ವಿಶೇಷತೆ, ಅವ್ರ ವಿಶೇಷತೆ, ಅವ್ರ ಜೊತೆ ಒಡನಾಡಿದ್ದು ಅದನ್ನೇನಾದ್ರು? ಹೌದೌದು ಹಾ ಅದು ಹೌದು. ಒಂದ್ಸರಿ ನಾನಿನ್ನೂ ಅವ್ರ ಹತ್ರ ಹೋಗಿ ಒಂದ್ 2-3 ತಿಂಗಳಾಗಿತ್ತು ಅಷ್ಟೇ ಕಲಿತಾ ಇದ್ದಿದ್ದೆ. ಅದ್ರಲ್ಲಿ ಒಂದು ಹಾಡು ಹೇಳ್ಕೊಟ್ಟಿದ್ರು ಅವರು. ಅದನ್ನ ನಮ್ಮ ನಮ್ಮ ಯಜಮಾನ್ರು ಇದ್ರಲ್ಲಿ ನಮ್ಮ ದಾಂಡೇಲಿಲಿ ಅವರು
ಡಿಲೆಕ್ಸ್ ಹೋಟೆಲ್ ಸಂಗೀತ ಕಾರ್ಯಕ್ರಮ ಇಡ್ಸಿದ್ರು. ಓ ಆವಾಗ ನನ್ನ ಹತ್ರ ಮೊದ್ಲು ಹಾಡಕ್ ಹೇಳಿದ್ರು. ಹಾಗಾಗಿ ಯಾತಕ್ಕೆ ದಯ ಮಾಡಲಲ್ಲಿಯೋ ರಂಗಯ್ಯ ಅಂತ ಹೇಳಿ ಹಾಡ್ತಾ ಇದ್ದಿದ್ದೆ. ಹಾ ಲಾಸ್ಟ್ ನುಡಿ ಮುಗ್ದೋಯ್ತು. ಅವ್ರು ಕೆಳಗ್ ಕೂತವ್ರು ಬಿಡ್ಲಿಲ್ಲ. ಅದ್ರಲ್ಲಿ ದಾಸರಿಗೆ ದಾಸನಯ್ಯ ರಂಗಯ್ಯ ನೀನೇ ರಂಗಯ್ಯ ಟ್ಯೂನ್ ಹೇಳ್ಕೊಟ್ರು. ಅವ್ರ ವಾ ಮಗಳು ಕಷ್ಟ ಪಡ್ತಾ ಇದ್ದಾಳೆ ಪಾಪ. ಅದನ್ನ ನೆನ್ಪ್ ಮಾಡ್ಕೊಂಡು ನುಡಿನ ಹೇಳ್ಕೊಟ್ರು. ಆಮೇಲೆ ನಾನು ಹಾಡ್ದೆ. ತುಂಬಾ 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 ಒಂದು ತಾಯಿ ಮಕ್ಕಳ ಪ್ರೀತಿ ಅವ್ರಿಗೆ ಹಾ ಅದೆಷ್ಟು ಪ್ರೀತಿ ಅಂತ ಹೇಳೋದ್ ಬೇಡ ಆ ಗುರುಗಳದ್ದು ಪಾಪ. ಅಷ್ಟು ಒಂದು ಪ್ರೀತಿ. ಆಮೇಲೆ ಆ ಹಾಡನ್ನ ಕೇಳಿದ್ರು. ಅವರು ಹಾಡ್ತಿದ್ರಲ್ಲ ವಚನನ. ಒಂದ್ಸರಿ ಇವರೇ ಬಂದ್ರಂತೆ, ಯಾರು ನಮ್ಮ ಗಂಗೂಬಾಯಿ ಹಾನ್ಗಲ್. ಅವರು ಬಂದು ಇವ್ರು ಮನ್ಸೂರ್ ಹಾಡ್ದಾಗ ಹೇಳದಂತೆ, ಏನಪ್ಪ ನಿಮ್ ಶಿಷ್ಯರ ವಚನ ಕೇಳ್ಸಪ್ಪ, ಗಾಯನ ಸ್ವಲ್ಪ ಕೇಳ್ಸಪ್ಪ ಅಂತ ಹೇಳದಂತೆ. ಆವಾಗ ಇವ್ರೇನ್ ಮಾಡಿದಾರೆ, ಶಿಷ್ಯರನ್ನ ಕರೆದು ಬಾ ಸಿದ್ದಪ್ಪ ಹಾಡುವಂತೆ, ವಚನ ಹೇಳಪ್ಪ ಅಂತಂದ್ರಂತೆ. ಹೇಳ್ಬಿಟ್ಟು ಆಮೇಲೆ ಅವ್ರು ಹೇಳದಂತೆ, ಅವನೇನ್ ವಚನ ಸಾಹಿತ್ಯಕ್ಕೆ ಕುಂದು ಬರ್ತಿದ್ದಂಗೆ ಅರ್ಥ ಕೇಳದಂತೆ ಸರಳ ಸುಶ್ರವಾಗಿ ಹಾಡೋದ್ರಲ್ಲಿ ಅವನ್ ನನಗಿಂತ ಮುಂದೆ ಇದ್ದ ನಮ್ಮ ಅಂತ ಹೇಳ್ಬಿಟ್ಟು ಬಾಸಿದ್ದನ್ನ ಹಾಡು ಅಂತ ಹೇಳ್ಬಿಟ್ಟು ಸರದ್ ಕುಡಿದ್ರಂತೆ ಕೂಡ್ರಂತೆ. ವಾ ಆವಾಗ ವಾ ಇವ್ರು ವಾ ಹಾಡಿದ್ದಾರೆ. ಅಷ್ಟು ಖುಷಿಯಲ್ಲಿ ವಾ ವಾ ಬಹಳ ಪ್ರೀತಿಯಿಂದ ಅದೇ ಎಲ್ಲಾರು. ಭೀಮಸೇನ್ ಜೋಶಿ ಅವರ ತಂದೆ ನಮ್ಮ ಗುರುಗಳು ಒಂದ್ಸರಿ ಗುರುರಾಜ್ ಹಾಡೋದನ್ನ ಕೇಳ್ಬಿಟ್ಟು ಕರೆದ್ಬಿಟ್ಟು ಹೇಳೋದಂತ, ಏನಂತ, ಕರುಣಿಸೋ ರಂಗ ಅಂತ. ಹಾ ಕರುಣಿಸೋ ರಂಗ ಕರುಣಿಸೋ. ಆ ಹಾಡನ್ನ ಕೇಳ್ಬಿಟ್ಟು ಏನಪ್ಪಾ ಏನು ಅವ್ರನ್ನ ಅಪ್ಪ ಹಾಕೊಂಡು ಹೇಳ್ಬಿಟ್ರಂತೆ, ಏನು ಭೀಮಸೇನನು ನಮ್ಮ ಮಗನು ಹಾಡ್ತಾನಪ್ಪ, ಭಾವಪೂರ್ಣವಾಗಿ ಹಾಡ್ತಾನೆ, ಆದ್ರೆ ಹೇಳಲಿಕ್ಕಾಗದ್ ಯಾವ್ದೋ ಮಾಧುರ್ಯ ನಿನ್ನ ಆಲಪ್ನಲ್ಲಿ ಮೂಡ್ ಬರ್ತಾ ಇದೆ, ಆದ್ರಿಂದ ಇನ್ನೊಮ್ಮೆ ಕೇಳ್ಬೇಕು ಅನ್ನಿಸ್ತಾ ಇದೆ ಮರಿ ಅಂತ ಹೇಳ್ಬಿಟ್ಟು ಅಪ್ಪ ಹಾಕೊಂಡ್ಬಿಟ್ರಂತ ಇವ್ರನ್ನ. ವಾ ವಾ ಅಷ್ಟು ವಾ ವಾ ಅಷ್ಟು ಪ್ರೀತಿಯಿಂದ. ಅದೇ ಅವರೇ ನೋಡಿ, ಭೀಮಸೇನ್ ಜೋಶಿನೇ ಅಷ್ಟು ಚೆನ್ನಾಗಿ ಆಡ್ತಾರೆ. ಅವ್ರ ತಂದೆ ಆ ತರ ಹೇಳಿದ್ರಂತೆ ಅವ್ರಿಗೆ. ಗುರುರಾಜ್ ಆಮೇಲೆ ಜೋಶಿ ಅವರು. ಇನ್ನೊಂದ್ಸರಿ ಹಾ ಅದೇ ಅದೇ. ಆಮೇಲೆ ಇವರು ಬೆಂಗಳೂರಿನಲ್ಲಿ ಬೀಚ್ ಅವರು ಇವ್ರ ಹಾಡನ್ನ ಕೇಳ್ಬಿಟ್ಟು ಒಂದ್ಸರಿ, ಏನಪ್ಪಾ ಅವ್ರ ಹಾಡಕ್ಕೆ ಮನ್ಸೋತ್ಬಿಟ್ಟು ನಿಮ್ ಸಂಗೀತಕ್ಕೆ ಮನ್ಸೋತು ಒಬ್ಬ ಪ್ರೇಮಿಯೊಬ್ಳು ನಿಮ್ಗೆ ಈ ಪತ್ರ ನಿಮ್ಗೆ ತಲುಪ್ಸಕ್ ಹೇಳಿದಾಳಪ್ಪ ಅಂತ ಹೇಳ್ಬಿಟ್ಟು ಒಂದ್ ಲಕೋಟೆ ಇವ್ರ ಕೈ ಕೊಟ್ಟು, ಮನೆಗ್ ಹೋಗಿ ಇದನ್ನ ಓದಿ, ಇಲ್ಲೆಲ್ಲೂ ಬೇಡ ಮನೆಗ್ ಹೋಗಿ ಓದಿ ಅಂದ್ರಂತೆ. ಆಮೇಲೆ ಇವ್ರು ಮನೆಗ್ ಬಂದ್ ನೋಡಿದ್ರೆ ಅದ್ರಲ್ಲಿ ₹450 ಇತ್ತಂತೆ. ಓ ಹಾಗೇನೇನೆ ಯಾನಕೃಷ್ಣ ದುಡ್ಡು ಹಾಕಿಟ್ಟಿದ್ರಂತೆ. ಆ ಕಾಲದ ಆನಕೃಷ್ಣರಾಯ ಸಹ ಹಾಗೆ ಮಾಡಿದ್ರಂತೆ. ಹಿಂಗೆ ಕವರ್ನಲ್ಲಿ ದುಡ್ಡು ಇಟ್ಬಿಟ್ಟು ಅವ್ರದೆಲ್ಲ ಒಳ್ಳೊಳ್ಳೆ ಅನುಭವ ಇತ್ತು ಪಾಪ. ಮಾಡ್ತಾ ಇದ್ರು. ಇನ್ನು ಅವ್ರು ಮುಂದೆ ಬರ್ಬೇಕಾಗಿತ್ತು. ಆ ಸುಡುಗಾಡು ಕಾಯಿಲೆ ಬಂದವ್ರೆ ಪಾಪ. ಆಕಾಶವಾಣಿಯಿಂದ ಏನಾದ್ರು ನಿಮ್ಗೆ ನಿಮ್ಮನ್ನ ಕರೆಯೋದು, ಹಾಡ್ಸೋದು, ಆತರ ಏನಾದ್ರು ಪ್ರೋಗ್ರಾಮ್ ಕೊಡೋದು, ಆತರ ಏನಾದ್ರು ಇದೆಯಾ? ಕಂಟಿನ್ಯೂ ಆಗಿದೆಯಾ ಅಥವಾ ಟೋಟಲಿ? ಆತರ ಇಲ್ಲ ಇವ್ರೆ, ಆತರ ಇಲ್ಲ. ನಾನು ಯಾಕೆಂದ್ರೆ ಇಲ್ಲಿ ಬೆಂಗಳೂರು ಬಂದಲ್ಲ, ಬೆಂಗಳೂರು ಬಂದು ಇಲ್ಲೂ ಒಂದ್ಸರಿ ಇದಕ್ಕೆ ಹಾಕಿದೆ ನಾನು. ಮತ್ತೆ ಹೈಗೆ ಅಂತಾನೆ ಆಡಿಷನ್ ಟೆಸ್ಟ್ ಹಾಕಿದೆ. ಆಡಿಷನ್ ಟೆಸ್ಟ್ ನಲ್ಲಿ ಏನೋ ಸೆಲೆಕ್ಟ್ ಆಗ್ಲಿಲ್ಲ, ಯಾಕೆ ಅಂತ ಗೊತ್ತಾಗ್ಲಿಲ್ಲ, ಒಟ್ಟು ಆಗ್ಲಿಲ್ಲ. ಆದ್ರೆ ಅವ್ರೇನ ರೇಡಿಯೋದವ್ರೇನು ಹಂಗೇನಿಲ್ಲ. ಆದ್ರೂ ಒಂದ್ಸರಿ ಪರಿಮಳ ಕಾರ್ಯಕ್ರಮಕ್ಕೆ ಅದನ್ನ ಮಾಡಿಸಿದ್ದೆ ನಾನು. ಒಂದ್ 3-4 ಹೆಣ್ಮಕ್ಳನ್ನ ಕರೆದು ಅವ್ರಿಗೆಲ್ಲ ಅವ್ರದ್ದು ಹಾಡುಗಳನ್ನೆಲ್ಲ ಇದ್ ಮಾಡಿಸಿದ್ದೆ ನಾನು. ಅವರ ಕವಿತೆಗಳನ್ನೆಲ್ಲ ಒಪೇರಲ್ಲ, ಅದು ಇದು ಸಂಗೀತ ನಾಟಕ ಅದು ಒಪೇರಾ ಅಂತಾರಲ್ಲ, ಅದು ಸಂಗೀತ ನಾಟಕ ಇತ್ತು. ಅದನ್ನ ಮಾಡಿಸಿದ್ದೆ. ಅದನ್ನ ಮಾಡಿಸಿದ್ದೆ. ಪೂತಿ ನರಸಿಂಹಾಚಾರ್ಯದೆ ಕರೆಕ್ಟ್. ಪೂತಿ ನರಸಿಂಹಾಚಾರ್ಯ ಅದನ್ನ ಮಾಡಿಸಿದ್ದೆ. ಆಮೇಲೆ ಏನ್ ಹೆಚ್ಚಾಗ್ಲಿಲ್ಲ, ಸುಮ್ನೆ ಅಲ್ಲಿ ಇಲ್ಲೆಲ್ಲ ಕನ್ಸಲ್ಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಸಂಗೀತ ಅಷ್ಟೇನೆ. ಪಿ.ವಿ. ಶಾಸ್ತ್ರಿ ಕಿಬ್ಬಳ್ಳಿ ತಮ್ಮ ಪತಿ, ಅವರು ಖ್ಯಾತ ಸಾಹಿತಿಗಳಾಗಿದ್ರು ಆ ಕಾಲದಲ್ಲಿ. ಹೌದು. ಸಾಹಿತ್ಯ, ಸಂಗೀತ ಮತ್ತೆ ಈ ಶಿಕ್ಷಣ, ಈ ಮೂರು ಮಿಲಿತ ಆದಂತಹ ಒಂದು ಕುಟುಂಬ ನಿಮ್ದು. ನಿಮ್ಮ ಮಕ್ಕಳು ಮೈತ್ರಿ ಮತ್ತೆ ಅರವಿಂದ್ ಏನ್ ಮಾಡ್ತಾ ಇದಾರೆ ಈಗ? ಅವರು ಏನಾದ್ರು ಸಂಗೀತ ಕಲಿತಾರ ಅಥವಾ ನಿಮ್ಮ ಮೊಮ್ಮಕ್ಕಳು ಅವ್ರು ಏನಾದ್ರು ಸಂಗೀತ ಕಲಿತಾ ಇದಾರ? ಏನಾಗಿದೆ, ನನ್ ಮಗಳಿಗೂ ಧ್ವನಿ ಇದೆ. ಅವಳು ಯಾಕೋ ಸಂಗೀತದಾಗ ಇಷ್ಟ ಕಲೀಲಿಲ್ಲ. ಅವಳು ತನ್ಪಡ ತಾನೆಲ್ಲ ಹಾಡ್ಕೋತಾಳೆ, ಧ್ವನಿ ಇದೆ, ಚೆನ್ನಾಗಿದೆ. ಆದ್ರೆ ತನ್ಪಡ ತಾನು ಹಾಡ್ಕೋತಾಳೆ, ಕಲಿಯಕ್ ಹೋಗ್ಲಿಲ್ಲ. ಆಮೇಲೆ ಮಗ ಅವನಿಗೂ ಇದೆ, ಆದ್ರೆ ಅವನಿಗೆ ವಾಯ್ಸ್ ಅಷ್ಟಿಲ್ಲ. ಇದನ್ನೆಲ್ಲ ಮೂತಾರ್ಗನ್ನು ಇದನ್ನೆಲ್ಲ ಬಾರಿಸ್ತಾನೆ, ತಾನೇ ಬಾರಿಸ್ತಾನೆ. ಏನ್ ಕಲ್ತ್ಕೊಳ್ಳಿಲ್ಲ, ಸುಮ್ನೆ ಸಿನಿಮಾ ಹಾಡುಗಳನ್ನ ಕೇಳ್ಕೊಂಡು ಅದನ್ನ ಬಾರಿಸ್ತಾನೆ, ಬಾರಿಸ್ತಾನೆ. ಅದ ಇದು ಬರ್ಲಿಲ್ಲ ಅವ್ರಿಗೆ, ಸಂಗೀತ ಬರ್ಲಿಲ್ಲ. ಅದೇನಿಂಟು ಕಂಟಿನ್ಯೂ ಅವ್ರಿಗೇನು ಅಷ್ಟು ಇದು ಆಗ್ಲಿಲ್ಲ, ಇಷ್ಟಪಡ್ಲಿಲ್ಲ. ಹಾಗೆ ಮೊಮ್ಮಕ್ಕಳಿಗೆ ಮಕ್ಕಳಿಗೂ ಇಲ್ಲ ಇವರೇ.
ಮಗಳದು ಮಗ ಒಬ್ಬ ಇದ್ದಾನೆ, ಅವನು ಬರೀ ಇದೆ ಕಂಪ್ಯೂಟರ್ ಅಷ್ಟೇ ವಿನ ಡೇಟಾ ಸೈನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಅಮೆರಿಕದಲ್ಲಿ ಇದ್ದಾನೆ, ಅಲ್ಲೇ ಸಾಫ್ಟ್ವೇರ್ ಅಷ್ಟೇ ವಿನಃ. ಮೊಮ್ಮಗಳು ಹಂಗೆ, ಮೊಮ್ಮಕ್ಳು 2 ಹೆಣ್ಮಕ್ಳು ನನ್ನ ಮಗಂಗೆ. ಅವರು ಮೆಡಿಕಲ್ ಮಾಡ್ತಾ ಇದ್ದಾರೆ, ಮೆಡಿಕಲ್ ಸೀಟ್ ಲಂಡನ್ ನಲ್ಲಿ ಇರೋದು ಮಕ್ಕಳು. ಮಗ ಲಂಡನ್ ನಲ್ಲಿ ಇರೋದು. ಮಗಳು ಮೈತ್ರೇಯಿ ಬೆಂಗಳೂರಲ್ಲಿ ಆರ್ಕಿಟೆಕ್ಟ್. ಈ ತರ ನಡೀತಾ ಇದೆ. ಒಂದು ಅದ್ಭುತ ಪರಂಪರೆಯನ್ನ ತಾವು ಇವತ್ತು ಒಂದು ಸಣ್ಣ ಝಲಕನ್ನ ತೋರಿಸಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಈಗ ಕೊನೆಗೆ ಕಾರ್ಯಕ್ರಮವನ್ನ ವೈಂಡ್ ಅಪ್ ಮಾಡುವಾಗ ಒಂದು ಸಂಗೀತದೊಂದಿಗೆ ವೈಂಡ್ ಅಪ್ ಆದ್ರೂ ಒಳ್ಳೇದು. ಒಂದು ಹಾಡನ್ನ ತಾವು ಈಗ ಕೇಳಿಸ್ಬೋದಾ? ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತರಿರಲು ಆಟ ಕಾಂಬರನ್ನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತಿಹಳು, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ, ಛತ್ರ ಚಾಮರ ವ್ಯಜನ ಪರ್ಯಂಕ, ಪಾತ್ರ ರೂಪದಲ್ಲಿ ನಿಂತು ಛತ್ರ ಚಾಮರ ವ್ಯಜನ ಪರ್ಯಂಕ, ಪಾತ್ರ ರೂಪದಲ್ಲಿ ನಿಂತು ಚಿತ್ತ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಸರ್ವತ್ರ ದೇವ್ಯಾತನಾದ, ಸರ್ವತ್ರ ದೇವ್ಯಾಪ್ತನಾದ, ಸರ್ವತ್ರ ದೇವ್ಯಾಪ್ತನಾದ, ಸರ್ವದೋಷರಹಿತನಾದ, ಸರ್ವವೃಂದನಾದ ಪುರಂದರ ವಿಠಲನ್ನ ಸೇವಿಸುವಳು, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ ಲಕ್ಷ್ಮೀ, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮೀ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮೀ. ಧನ್ಯವಾದ. ಭೈರವಿಯೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಗುರು ಪರಂಪರೆ ಇನ್ನಷ್ಟು ವಿಸ್ತಾರವಾಗಿ ಬೆಳಿಲಿ, ಪ್ರಖ್ಯಾತಿಯನ್ನ ಹೊಂದಲಿ ಅಂತ ಆಶಿಸ್ತಾ, ತಮಗೂ ಆರೋಗ್ಯವನ್ನ ದೇವರು ಕರುಣಿಸ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದ. ಲಕ್ಷ್ಮೀ